ಅಂತ ಇದೆಯಾ ಇದೆಲ್ಲ ಹಳೆ ಮನೆ. ಇದು ನಮ್ಮ ಅಮ್ಮವ್ರ ಮನೆ. ಇದು ಗುಡಿಸಿನ ಮನೆ ಇದೆ. ಚಿಕ್ಕವನಿದ್ದಂಗೆ ಬೆಳೆದಿದ್ದೀನಿ. ಚಿಕ್ಕವನಂದ್ರೆ ಮನೆ ಬಂದ್ಬಿಟ್ಟು 1ನೇಂತೆ ಅಂದ್ರೆ 2ನೇಂತೆ ಸಾಲಿದ್ದಾಗ ಇಲ್ಲೇ ಬಂದಿದ್ದೀನಿ ನಾನು. ಇದೇ ಮನೆಯಲ್ಲಿ ಆಟ ಆಡಿ ಬೆಳೆದು ಊಟ ಮಾಡಿ ಜಗಳ ಮಾಡಿ ಎಲ್ಲ ಮಾಡಿ ಬೆಳೆದಿದ್ದೀನಿ. ಇದೇ ನನ್ನ ದೊಡ್ಡವನು ಮಾಡೋದಕ್ಕೆ ಕಾರಣ ಇದೇ ಮನೆ. ಇರಲಿ, ತುಂಬ ಖುಷಿ ಆಗುತ್ತೆ ಈ ಮನೆ ನೋಡಿದ್ರೆ. ಹಳೆ ಮನೆ, ಅದ್ರ ಬಟ್ ಏನು ಮಾಡೋದು, ನೀರು ಸೋರುತ್ತೆ. ಆದರೂ ಕೂಡ ಈಗಲೂ ಕೂಡ ಅಡುಗೆ ಮಾಡ್ತೀವಿ. ಈಗಲೂ ಕೂಡ ಇಲ್ಲೆಲ್ಲ ಗೊಂಜಾಲ ನೋಡಿ, ನಾವು ಮಾಡಿದಂಥ ಕೂಲಿ ಕೆಲಸದ ಗೊಂಜಾಲ. ಹಾಯ್ ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ನಮಸ್ಕಾರ. ನಾನು ನಿಮಗೆ ಇವತ್ತೊಂದರಲ್ಲಿ ನಮ್ಮೊಂದು ಕನ್ನಡ ಟೆಕ್ ಅವರ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ರು ಬ್ರದರ್ ಹೋಮ್ ಟೂರ್ ಮಾಡಿ ಅಂತ ಹೇಳೋ. ಜಸ್ಟ್ ನಾನು ನಿಮಗೆ ಈ ಈ ಕನ್ನಡ ಟೆಕ್ ಅವರ ಮೊದಲನೇ ಹೇಳ್ಬಿಡ್ತೀನಿ. ಎಲ್ಲ ಕನ್ನಡ ಟೆಕ್ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋರಿಗೆ ಹೇಳ್ತೀನಿ. ನಮ್ಮದು ಒಂದು ಚಿಕ್ಕ ಮನೆ ಇದೆ, ಗುಡಿಸಲು ಮನೆ. ಆ ಮನೆಯಲ್ಲಿ ನಾವು ಇದ್ದೀವಿ. ನಾನು ನಿಮಗೆ ತೋರಿಸ್ತೀನಿ. ಯಾವುದೇ ಒಂದು ಮನೆ ಇದ್ರೂ ಕೂಡ ನನ್ನ ಕರ್ತವ್ಯ ನಾನು ನಿಮಗೆ ತೋರಿಸ್ತೀನಿ. ಎಲ್ಲರೂ ಕೂಡ ಪುಟ್ಟ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಿಡಲ್ ಕ್ಲಾಸ್ ಮನೆ ಎಲ್ಲರೂ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಸ್ವಚ್ಛವಾಗಿರುತ್ತೆ. ಇಲ್ಲ ನಿಮ್ಗೆ ಗಲೀಜು ಅನಿಸುತ್ತೆ, ಗೊತ್ತಾಗಲ್ಲ. ಅದ್ರ ಬಟ್ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಜಸ್ಟ್ ನಾನು ನಿಮಗೆ ಈ ಒಂದು ನಮ್ಮೊಂದು ಕನ್ನಡ ಟೆಕ್ ಅವರ ಮನೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಈ ಸಂಪೂರ್ಣ ಕ್ಲಿಯರ್ ತೋರಿಸ್ಕೊಡ್ತೀನಿ. ಏನೇನಿದೆ ಅದ್ರ ಜೊತೆಗೆ ಮೊದಲೇ ಮುಂಟು ಎಲ್ಲ ನಮ್ಮ ಕನ್ನಡ ಟೆಕ್ ಮೆಂಬರ್ಸ್ ಹೇಳ್ತಾರೆ. ಮೊದಲೇ ಮುಂಟು ಇಲ್ಲಿ ಕಾಣ್ತಿದೆ ನನ್ನ ಮನೆ. ಇದು ನಮ್ಮ ಮನೆ ಅಲ್ಲ, ನಮ್ಮ ಮಾಮವರ ಮನೆ. ನಮ್ಮ ಮನೆ ಇಲ್ಲ ಅಂದರೆ ನಮ್ಮ ಮನೆ ಎಲ್ಲ ನಮ್ಮ ಫಾದರಿಂದ ಜಗಳಾಡಿ ಎಲ್ಲ ಇದಾಗಿ ಬಂದಿದ್ವಿ. ಅದ್ರ ಬಟ್ ನಮ್ಮ ಅಜ್ಜಗಳ ಮನೆಯಲ್ಲೇ ಇದ್ವಿ. ಈಗ ಬನ್ನಿ ನಾನು ನಿಮಗೆ ಮೊದಲನೇ ಮುಂಟು ಈ ಕನ್ನಡ ಟೆಕ್ ಮನೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಈ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವತ್ತು ಸ್ಟಾರ್ಟ್ ಮುಂಚೆ ಮೊದಲನೇ ಬಂದ್ಬಿಟ್ಟು ಎಲ್ಲ ಕನ್ನಡ ಟೆಕ್ ಮೆಂಬರ್ಸ್ ಎಲ್ಲರಿಗೂ ಹೇಳ್ತೀನಿ. ತುಂಬ ಜನ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನನ್ನೊಂದು ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡಿ. ಬನ್ನಿ ಮೊದಲನೇ ಮುಂಟು ಈ ಕನ್ನಡ ಟೆಕ್ ಹೋಮ್ ಟೂರ್ ತೋರಿಸ್ತೀನಿ ನೋಡಿ. ಬನ್ನಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇದು ಮೊದಲನೇ ಬಂದ್ಬಿಟ್ಟು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಹಳೆ ಮನೆ. ಇದು ನಮ್ಮ ಅಮ್ಮವ್ರ ಮನೆ. ಇದು ಗುಡಿಸಿನ ಮನೆ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಗುಡಿಸಲಿದೆ. ನಾನು ತೋರಿಸ್ಬೇಕಾರೆ ಇದ್ರದ್ದೊಂದು ವೀಡಿಯೋ ಮಾಡಿದ್ದೀನಿ. ಒಳಗಡೆ ಎಲ್ಲ ಗುಡಿಸಲಿದೆ. ಅವ್ರು ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಎಲ್ಲ ಗೊಂಜಾಲ ಕೆಡೋದಕ್ಕೆ ಕೂಲಿ ಕೆಲಸ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಇದೆಲ್ಲ ಏನಾಗಿದೆ ಈಗ ಅಂದರೆ ಅವ್ರಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಕೀಲಿ ಹಾಕಿದ್ದಾರೆ. ನಾವೇ ಹಾಕಿದ್ದೀವಿ. ಯಾಕಂದ್ರೆ ಚಿಕ್ಕ ಮಕ್ಕಳು ಹೋಗಿ ಗಲಾಟೆ ಮಾಡ್ಬೋದಂತ ಒಂದು ಕಾರಣಕ್ಕೋಸ್ಕರ ಹಾಕಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಸೆಕೆಂಡ್. ಇದು ನಮ್ಮ ಅಮ್ಮನ ದೊಡ್ಡ ಮೆಂಬರ್ದು ಸೆಕೆಂಡ್. ಇದು ನಮ್ಮೊಂದು ಕಿಚನ್ ತೋರಿಸ್ತೀನಿ. ಅದನ್ನು ಕೂಡ ಓಪನ್. ಇದು ನಮ್ಮೊಂದು ಕಿಚನ್ ಬಂದ್ಬಿಟ್ಟು. ಕಿಚನ್ ಅಂದರೆ ಅಡುಗೆ ಮಾಡ್ತೀವಿ. ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಗಲೀಜಾಗಿರುತ್ತೆ. ಯಾಕಂದರೆ ಆ ರೀತಿ ಇಲ್ಲ, ನಾವು ಸಿಂಪಲ್ ಆಗಿದ್ದೀವಿ. ತುಂಬ ಪ್ರಾಬ್ಲಮ್ ಇದೆ, ಆದ್ರೆ ಬಟ್ ಅಡ್ಜಸ್ಟ್ ಮಾಡ್ಬೇಕಲ್ಲ. ನೋಡಿ, ಇದು ನಮ್ಮೊಂದು ಕಿಚನ್. ಎಲ್ಲ ಕಾಣ್ತಾ ಇದೆ. ಏನೇನಿದೆ ನೋಡಿ, ಎಲ್ಲ ಕಿಚನ್ ನೋಡಿ. ಇದು ನಮ್ಮೊಂದು ಕಿಚನ್ ವಾಲು. ಎಲ್ಲ ತೋರಿಸ್ಬಾರ್ದು, ಆದರೆ ಬಟ್ ನನ್ನ ಕರ್ತೇವಲ್ಲ ನೋಡಿ. ಇದು ನನ್ನೊಂದು ಕಿಚನ್. ಈಗ ನೀವು ನೋಡಿದಾರಲ್ಲ, ಇದು ನಮ್ಮೊಂದು ಕಿಚನ್ ಬಂದ್ಬಿಟ್ಟು. ಇದು ಕಿಚನ್ ಇಲ್ಲೇ ಅಡುಗೆ ಮಾಡೋದು, ಎಲ್ಲ ನಾವು ಇಲ್ಲೇ ಊಟ ಮಾಡೋದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ವಾಲ್ ಇದೆ. ಅದೊಂದು ಹಳೆ ಮನೆ ಇದೆ, ಅದನ್ನ ತೋರಿಸ್ತೀನಿ. ಈಗ ನೆಕ್ಸ್ಟ್ ಬನ್ನಿ ಮತ್ತೆ ತೋರಿಸೋಣ. ಇದು ವಾಲ್ ಬಂದ್ಬಿಟ್ಟು ನೆಕ್ಸ್ಟ್ ಈ ಮನೆಯಲ್ಲಿ ತೋರಿಸೋಣ. ಹಳೆ ಮನೆ ಇದು ಬಂದ್ಬಿಟ್ಟು. ಆ್ಯಕ್ಚುಲಿ ನನಗೆ ಈಗ ಒಳಗಡೆ ಹೋಗಿ ತೋರಿಸ್ತೀನಿ. ಇದು ನೋಡಿ, ಇದು ನಮ್ಮೊಂದು ಹಳೆ ಮನೆ. ಇಲ್ಲೇ ಇರೋದು ನಾವು. ಈಗ ಅದು ಒಂದು ಸ್ವಲ್ಪ ಇದಾಗಂತಲೇ ಆ ಮನೆ ಕಟ್ಟಿದ್ದಾರೆ ಅವರು ಮಾಮಗಳು. ಇಲ್ಲೇ ನಾವು ಯಾವಾಗ ಬಂದ್ಬಿಟ್ಟು ಇವ್ರ ಮನೇಲಿ ಚಿಕ್ಕವನಿದ್ದಂಗೆ ಬೆಳೆದಿದ್ದೀನಿ. ಚಿಕ್ಕವನಂದ್ರೆ ಮನೆ ಬಂದ್ಬಿಟ್ಟು 1ನೇಂತೆ ಅಂದ್ರೆ 2ನೇಂತೆ ಸಾಲಿದ್ದಾಗ ಇಲ್ಲೇ ಬಂದಿದ್ದೀನಿ ನಾನು. ಇದೇ ಮನೆಯಲ್ಲಿ ಆಟ ಆಡಿ ಬೆಳೆದು ಊಟ ಮಾಡಿ ಜಗಳ ಮಾಡಿ ಎಲ್ಲ ಮಾಡಿ ಬೆಳೆದಿದ್ದೀನಿ. ಇದೇ ನನ್ನ ದೊಡ್ಡವನು ಮಾಡೋದಕ್ಕೆ ಕಾರಣ ಇದೇ ಮನೆ. ಇರಲಿ, ತುಂಬ ಖುಷಿ ಆಗುತ್ತೆ ಈ ಮನೆ ನೋಡಿದ್ರೆ. ಹಳೆ ಮನೆ, ಅದ್ರ ಬಟ್ ಏನು ಮಾಡೋದು, ನೀರು ಸೋರುತ್ತೆ. ಆದರೂ ಕೂಡ ಈಗಲೂ ಕೂಡ ಅಡುಗೆ ಮಾಡ್ತೀವಿ. ಈಗಲೂ ಕೂಡ ಇಲ್ಲೆಲ್ಲ ಗೊಂಜಾಲ ನೋಡಿ, ನಾವು ಮಾಡಿದಂಥ ಕೂಲಿ ಕೆಲಸದ ಗೊಂಜಾಲ ಆದರೆ ನಿಮ್ಗೆ ಹಳ್ಳಿ ಕಡೆ ರೈತರು ಯಾರೆಲ್ಲ ಇದ್ರೆ ಕೂಲಿ ಕೆಲಸ ಮಾಡೋರು ಅವ್ರಿಗೆಲ್ಲರೂ ಗೊತ್ತಾಗಿರುತ್ತೆ. ಇದು ಹಳೆ ಮನೆ. ಇಲ್ಲೇ ನಾವು ಇರೋದು, ಎಲ್ಲ ಇಲ್ಲೇ ಮಾಡ್ಬೋದು. ಇದು ಕೂಡ ಸೋರುತ್ತೆ. ಆಲ್ಮೋಸ್ಟ್ ನಾನು ನಮಗೆ ಮೊದಲು ಹೇಳಿದ್ರೆ ಪುಟ್ಟ ಮನೆ ಇದೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಡವನ ಮನೆ. ಇದು ಎಲ್ಲ ಒಂದು ಸ್ವಲ್ಪ ಸೋರುತ್ತೆ. ಅದ್ರ ಬಟ್ ಏನು ಮಾಡೋದು, ಅಡ್ಜಸ್ಟ್ ಮಾಡೋಣ. ಇರಲಿ, ನಮಗೊಂದು ಟೈಮ್ ಬರುತ್ತೆ, ಆ ಟೈಮ್ಗೋಸ್ಕರ ಕಾಯ್ತಿದ್ದೀವಿ. ಇದು ನಮ್ಮೊಂದು ಹಳೆ ಮನೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಬಾತ್ರೂಮ್ ಅಂತಾರೆ, ಅದೇ ಬೇಡ, ನಾವು ಬಾತ್ರೂಮ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇನ್ ಎಂಟ್ರೆನ್ಸ್ ಮನೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇದು ದೊಡ್ಡ ಮನೆ. ಇದು ಕಟ್ಟಿದ್ದು ಒಂದು ಮನೆ. ಇದು ಕೂಡ ಒಂದು ಪಂಚಾಯತಿಂದ ಕಟ್ಟಿದ್ದಾರೆ. ಇರಲಿ, ಈ ಮನೆ ನೋಡಿ ಯಾವ ರೀತಿ ಇದೆ. ಇದು ನೋಡಿ ಮನೆ ಒಳಗಡೆ ವಾಲು. ಇಲ್ಲೇ ನೋಡಿ, ವಾಲ್ ಅಂದ ತಕ್ಷಣ ಇಲ್ಲಿ ಏನಪ್ಪ ಅಂದ್ರೆ ಮೈನ್ ಇಂಪಾರ್ಟೆಂಟ್. ನಾನು ಬಗಲ ಇಟ್ಬಿಡ್ತೀನಿ, ಒಂದು ಸ್ವಲ್ಪ ತೋರಿಸ್ತೀನಿ. ಓಕೆ, ಇದೇನಿದೆಲ್ಲ ಇದೆಲ್ಲ ವಾಲು. ಇಲ್ಲಿ ನಮ್ಮ ಮಾಮವರು ಅವ್ರ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇದೇ ಬೆಡ್ರೂಮು, ಇದೇ ವಾಲು ಇರೋದು. ಚಿಕ್ಕ ಮನೆ ಇದೆ, ಅಡ್ಜಸ್ಟ್ ಮಾಡ್ತಾಯಿದ್ದೀವಿ ಚಿಕ್ಕ ಮನೆಯಲ್ಲಿ. ಇಲ್ಲೇ ಇರೋದು. ಅದ್ರ ಜೊತೆ ಇದು ಕೂಡ ನಮ್ಮ ಮಾಮವ್ರದ್ದು. ಇದು ಒಂದು ರೂಮು. ಇಲ್ಲಿ ಕೂಡ ಅಡ್ಜಸ್ಟ್ ಮಾಡಬೇಕು. ಚಿಕ್ಕ ರೂಮ್ ಇದೆ, ಇದನ್ನು ಕೂಡ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದು ವಾಲು. ಇದೆಲ್ಲ ಡ್ರೆಸ್, ಬೈಬೇಡಿ, ಡ್ರೆಸ್ ಎಲ್ಲ ಈ ರೀತಿ ಹಾಕಿರ್ತೀವಿ. ನನ್ನ ಡ್ರೆಸ್ ಎಲ್ಲ, ನನ್ನ ಡ್ರೆಸ್ ಎಲ್ಲ ಒಳಗಡೆ ಇರುತ್ತೆ. ಇದು ನನ್ನೊಂದು
ಇಷ್ಟು ಕಂಪ್ಲೀಟ್ ನಮ್ಮ ಒಂದು ಮನೆ ಇದು ನೋಡಿದ್ರಲ್ಲ, ಇದೆಲ್ಲ ನಮ್ಮ ಒಂದು ಮನೆ. ಅಂದ್ರೆ ಇಲ್ಲಿ ಏನು ನೋಡ್ಕೊಳ್ಳಿ ಏನೇನಿದೆ ಎಲ್ಲ ನೀವು ತೋರಿಸ್ತಾ ಇದೀನಿ, ಎಲ್ಲ ನೀವೇ ನೋಡ್ಕೊಳ್ಬೋದು. ಏನೇನಿದೆ ನೋಡಿ, ಏನೇನಿದೆ ಎಲ್ಲ ನೋಡ್ಕೊಳ್ಬೋದು. ಎಲ್ಲ ಒಂದು ಸ್ವಲ್ಪ ಪರಿಸಿ ಹಾಕಿ ಕಟ್ಟಿದ ಮನೆ, ಪಂಚಾಯತ್ ವತಿಯಿಂದ ಕಟ್ಟಿದ ಮನೆ ಎಲ್ಲ ಒಂದು ಸ್ವಲ್ಪ ಇದನ್ನಿರುತ್ತೆ ಬೆಸ್ಟ್ ಅಂತ. ಇದು ನಮ್ಮ ಮಾಮವ್ರ ಮನೆ, ಅವರು ಕೂಡ ತೋರಿಸ್ತೀನಿ. ಅವ್ರು ಬೇರೆ ಇದ್ದಾರೆ, ಜಗಳಾಡಿ ಇರಲಿ. ಅವರು ಕೂಡ ಇಲ್ಲೇ ಕಿಚನು ಎಲ್ಲ ಏನಿದೆ, ಅವರು ಕೂಡ ಎಲ್ಲ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ. ನಮ್ಮ ತಾಯಿ ಕೂಡ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ, ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ. ಹುಡುಗರು ಮಾತ್ರ ಇದೆ, ಅದಕ್ಕೂ ಸ್ವಲ್ಪ ನಮ್ಮ ಸಿಸ್ಟರ್ಗಳು ಕೂಡ ಇದ್ದಾರೆ, ಸ್ಕೂಲ್ ಹೋಗ್ತಾರೆ. ಇರಲಿ, ಇದೆಷ್ಟು ನೀವು ಏನು ನೋಡಿರಲ್ಲ ಇಲ್ಲಿವರೆಗೆ, ನೀವು ಏನೇನು ನೋಡಿದ್ರಲ್ಲ, ಇದು ಎಷ್ಟು ಮನೆ ಅಂದರೆ ಇದೆಲ್ಲ ಮನೆ. ಇನ್ನು ಬಂದ್ಬಿಟ್ಟು ಇದೇ ಮನೆಯಲ್ಲಿ ನಾನೊಂದು ಸೆಟಪ್ ರೂಮ್ ಕೂಡ ಇದೆ. ಅಲ್ಲಿ ಅದು ಎಲ್ಲಿ ಇದಪ್ಪ ಸೆಟಪ್ ರೂಮ್ ಅಂದ್ರೆ, ನೀವೀಗ ಅಲ್ಲಿ ಸೆಟಪ್ ರೂಮ್ ನೋಡಿರ್ತಾರ, ಆ ಸೆಟಪ್ ರೂಮ್ ಬಂದ್ಬಿಟ್ಟು ಇಲ್ಲೇ ಇದೆ ಒಳಗಡೆ. ಇದು ಇಲ್ಲೇ ಮಲ್ಗ್ತಾರೆ ನೋಡಿ. ಏನು ಇಂಪಾರ್ಟೆಂಟ್ ಅಂದ್ರೆ ಅವರು ಇಲ್ಲೇ ಮಲ್ಗೋದು, ಇಲ್ಲೇ ಸೆಟಪ್ ರೂಮ್ ನೋಡಿ. ಇಷ್ಟೇ, ಇಲ್ಲಿ ಅವರು ಸೆಟಪ್, ಇಲ್ಲಿ ಅವ್ರು ಇರ್ತಾರೆ, ಅಲ್ಲಿ ನಾವು ಒಳಗಡೆ ನಾ ಇರ್ತೀನಿ ಸೆಟಪ್ ರೂಮ್. ಅದು ಸೆಟಪ್ ರೂಮ್ ಯೂಟ್ಯೂಬ್ಗೋಸ್ಕರ ಮಾಡಿದ ರೂಮ್ ಅಲ್ಲ ಅದು. ಅದೇನಪ್ಪ ಅಂದರೆ ನಮ್ಮ ಒಂದು ದೇವ್ರ ಪೂಜೆ ಮಾಡ್ತಾರೆ, ಜಗಲಿ ಅಂತಾರಲ್ಲ, ಮೂರ್ತಿ ದೇವ್ರ ಫೋಟೋ ಅದು ಪೂಜೆ ಮಾಡೋದಕ್ಕೆ ಒಂದು ದೇವಸ್ಥಾನ ಅಂತ ಹೇಳ್ತಾರಲ್ಲ, ಆ ರೀತಿ ಅದೊಂದು ಜಗಲಿ. ಆ ಜಗಲಿಗೆ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲೇ ನಾನು ಸೆಟಪ್ ರೂಮ್ ಮಾಡಿದ್ದೀನಿ. ಈಗ ಬಂದ್ಬಿಟ್ಟು ನೋಡೋಣ ಬನ್ನಿ, ನೋಡ್ಕೊಳ್ಳಿ. ಬಾಗಲ ಇದೇ ನನ್ನೊಂದು ಸೆಟಪ್ ರೂಮ್, ಇದೇನು ಮೇನ್ ಇಂಪಾರ್ಟೆಂಟ್ ಸೆಟಪ್ ರೂಮು. ಇಲ್ಲೇ ನಾನು ವೀಡಿಯೋ ಮಾಡೋದು, ಪ್ರತಿಯೊಂದು ವೀಡಿಯೋ ಮಾಡೋದೆಲ್ಲ ಇಲ್ಲೇ ನೋಡ್ಕೊಳ್ಳಿ. ಏನೇ ಒಂದು ವೀಡಿಯೋ ಮಾಡಿದ್ರು ಕೂಡ ಎಲ್ಲ ಇಲ್ಲೇ, ಯಾವುದೇ ಒಂದು ಏನೇ ಇದ್ರು ಎಲ್ಲ ಪ್ರತಿಯೊಂದು ಕೂಡ ಇಲ್ಲೇ ವೀಡಿಯೋ ಮಾಡ್ತೀನಿ. ಇದು ಬ್ಯಾಕ್ಗ್ರೌಂಡ್ ಇದೆ, ಇದು ನನ್ನೊಂದು ಸೆಟಪ್ ರೂಮ್. ಇದು ಎಲ್ಲ ನೀವು ನೋಡಿದ್ರೆ ಹೊಸ ರೂಮ್ ಮಾಡಿದ್ದೀನಿ, ಇದೆಲ್ಲ ಹೊಸದು ಮಾಡಿದ್ದೀನಿ. ಇದೆಲ್ಲ ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ಹೊಸದಾಗಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇಲ್ಲೆಲ್ಲ ನಿಮ್ಗೆ ಕಾಣಿಸ್ತೀವಿ ನೋಡಿ, ಇದೇ ನಾನು ನಿಮ್ಗೆ ಹೇಳಿದ್ನಲ್ಲ ದೇವ್ರ ಫೋಟೋಸ್ಗಳು ಎಲ್ಲ. ಅಲ್ಲಿ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಇಲ್ಲೆಲ್ಲ ದೇವ್ರ ಫೋಟೋಸ್ ಇಟ್ಟು ಜಗಲಿ ಪೂಜೆ ಇವತ್ತೇ ಮಾಡಿದ್ದಾರೆ ನೋಡಿ. ನಮ್ಮ ಅಜ್ಜವರು ಇವತ್ತು ಮಾಡಿದ್ದಾರೆ. ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆ ಅದು ಏನಾದ್ರು ಬಂದರೆ ಮಾಡ್ತಾರೆ. ಅವರ ಹಳೇ ಕಾಲದ ಅಜ್ಜಗಳಿದಾರಲ್ಲ, ಅವರೆಲ್ಲ ಮಾಡ್ತಾರೆ. ಅಲ್ಲಿ ಪದ್ಧತಿ ಅಂತ ಇದ್ದಂಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ನಾವು ಕೂಡ ನಂಬಬೇಕಾಗುತ್ತೆ ಅಷ್ಟೇ. ಅವ್ರು ಪೂಜೆ ಮಾಡಿದ್ರೆ ಎಲ್ಲ ಸೈಡ್ ಇಟ್ಟು ನೋಡ್ಕೊಳ್ಳಿ, ಪೂಜೆ ಮಾಡಿ ಇದನ್ನಾಗಿದೆ. ಇದೇ ನಾನು ಸೆಟಪ್ ರೂಮ್, ಇದು ಬಿಟ್ಟರೆ ಏನೂ ಇಲ್ಲ. ಇಲ್ಲೇ ನಂದು ಸೆಟಪ್ ರೂಮ್ ಇಲ್ಲಿ ಮಾಡ್ತೀನಿ ಜಾಸ್ತಿ. ಇದು ಇವಾಗ ಯಾಕೆ ಮಾಡ್ತಾ ಇಲ್ಲ, ಲೈಟ್ ಸ್ವಲ್ಪ ಎರಡು ಸುಟ್ಟೋಗಿದೆ, ಈ ಲೈಟ್ ತರಿಸ್ಬೇಕು, ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ಇದೇ ನೋಡಿ ನಾನು ಸೆಟಪ್ ರೂಮ್. ನೀವು ಸೆಟಪ್ ರೂಮ್ ನೋಡಿದ್ರೆ ಬಿಡಿ. ಈಗ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ನೋಡಿದ್ರಲ್ಲ, ಇದೇ ನೋಡಿ ನಮ್ಮ ಒಂದು ಓಮ್ ಮನೆ. ಇದು ಪಕ್ಕ ಒಂದು ಮನೆ ನೋಡ್ಕೊಳ್ಳೋದು ಯಾರೆಲ್ಲ ಕಾಯ್ತಲ್ಲ, ಇದೆಲ್ಲ ಓಮ್ ಮನೆ. ಒಂದು ಸ್ವಲ್ಪ ಚಿಕ್ಕ ಮನೆ ಇದೆ, ಆದಷ್ಟು ಅದರಲ್ಲಿ ನಾವೆಲ್ಲ ಅಡ್ಜಸ್ಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ನೀವು ನೋಡಿದ್ರಲ್ಲ ಕಿಚನ್ ಯಾವ ರೀತಿ ಇತ್ತು, ಇದೇ ನೋಡಿ. ಅದಕ್ಕೋಸ್ಕರ ಪುಟ್ಟ ಮನೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದೆಲ್ಲ ಒಂದು ಗುಡ್ಸಲಿತ್ತು, ಇದೆಲ್ಲ ಗುಡಿಸಲಿತ್ತು. ಅವಾಗ ಪಂಚಾಯತಿ ಅಂದ ತಕ್ಷಣ 2016ರಲ್ಲಿ ಕಟ್ಟಿದ್ದು ಮನೆ ಇದು. ಅದಕ್ಕಿಂತ ಮುಂಚೆ ಅದು ಕಟ್ಟಿದ್ದು ಮನೆ. ಅದರ ನಂತರ ಈಗಲೂ ಕೂಡ ಗುಡಿಸಲಿದೆ, ಆಚೆ ಕಡೆನೂ ಕೂಡ ಗುಡಿಸಲಿದೆ. ಅದ್ರ ಬಟ್ ಏನು ಮಾಡೋದು, ಎಲ್ಲ ಕಡೆ ನಮ್ಮ ಅಷ್ಟೇ ಅಲ್ಲ, ನಮ್ಮ ಹಳ್ಳಿ ಎಲ್ಲ ಕಡೆ ಹಿಂಗೆ ಇದೆ ನೋಡಿ. ಎಲ್ಲ ನಿಮ್ಗೆ ಕಾಣಿಸ್ತೀವಿ ನೋಡಿ, ಇಲ್ಲಿಂದ ನೋಡ್ಕೊಳ್ಳಿ. ಎಲ್ಲ ಗಿಡ್ಸಲು ಎಲ್ಲ ಇದೆ, ಕಾಣಿಸ್ತಾ ಇದೆಯಾ? ಎಲ್ಲ ಪತ್ರಾಸು ಗುಡಿಸಲು ಎಲ್ಲ ಹಂಗೆ ಇದೆ. ಇದೊಂದೇ ಅಲ್ಲ, ನಾನು ನಿಮ್ಗೊಂದು ವೀಡಿಯೋ ಕೂಡ ಹಾಕಿರ್ತೀನಿ. ಎಲ್ಲ ಪತ್ರ ಅಂದರೆ ಅಲ್ಲಿ ಎಲ್ಲ ನಮ್ಮ ಹಳ್ಳಿ ಎಲ್ಲ ಗುಡಿಸಲು ಎಲ್ಲ ಮನೆಯೇ ಇದ್ದಾವೆ. ಎಲ್ಲ ಸೋರುತ್ತೆ, ಮಳೆ ಬಂದರೆ ಸೋರುತ್ತೆ. ಅದ್ರ ಒಟ್ಟು ಯಾರು MLAಗಳು ಇದ್ದರೂ ಕೂಡ ವೇಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಯಾರೊಬ್ರು ಕೇರ್ ಮಾಡಲ್ಲ. ಹೋಗಿ ಅವ್ರಿಗೆ ಭೇಟಿ ಆದರೂ ಕೂಡ ನಾಳೆ ಬನ್ನಿ, ಇವಾಗ ಬನ್ನಿ, ಫಂಡ್ ಸ್ಯಾಂಕ್ಷನ್ಗಳಾದಾಗಿಲ್ಲ ಅಂತಾರೆ. ಅದೆಲ್ಲ ಬೇಡ ಬಿಡಿ, ನಮಗೆ ರಾಜಕೀಯ, ನಮ್ಮ ಕೆಲಸ ನಾವು ಮಾಡೋಣ ಅಷ್ಟೇ. ಇನ್ನೊಬ್ಬರು ಇದರಲ್ಲಿ ಯಾಕೆ ಇರಲಿ. ಇದೇ ನೋಡಿ, ನೀವು ನೋಡಿದ್ರಲ್ಲ ಕಂಪ್ಲೀಟಾಗಿ ಕನ್ನಡ ಟೇಕರ್ಸ್ ಅವರ ಸೆಟಪ್ ರೂಮು. ಹೋಮ್ ಟೂರ್, ಸೆಟಪ್ ರೂಮ್ ಅಲ್ಲ, ಹೋಮ್ ಟೂರ್ ನೋಡಿದ್ರಲ್ಲ, ಇದೇ ನೋಡಿ ನಮ್ಮ ಹೋಮ್ ಟೂರ್. ಯಾವ ರೀತಿ ಅನಿಸ್ತದೆ, ಖುಷಿ ಅನಿಸ್ತಾಯಿದೆ ನನಗೆ. ಮಾತ್ರ ಹೇಳ್ಬೇಕ್ರೆ ಖುಷಿನೇ ಇದು. ನನಗೆ ಹೇಗೆ ಇದ್ದರೂ ಮನೆ ಇರಲಿಲ್ಲ, ಒಂದು ಗುಡಿಸಲಲ್ಲಿ ಇದ್ದೀನಿ ಅಂದರೂ ಕೂಡ ನನಗೆ ತುಂಬ ಖುಷಿ. ನೆಮ್ಮದಿಯಿಂದ ಒಂದು ಹೊತ್ತು ಊಟ ಮಾಡ್ತೀನಿ, ನೆಮ್ಮದಿಯಿಂದ ನಿದ್ದೆ ಬರುತ್ತೆ ಮನೆಯಲ್ಲಿ. ಶ್ರೀಮಂತರ ಮನೆಗೆ, ಆ ಶ್ರೀಮಂತರ ಅಂದ್ರೆ ದೊಡ್ಡ ಮನೆಯಲ್ಲಿ ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ, ನಾನು ನಿಮಗೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಯಾಕಂದರೆ ಹೇಳ್ಬಾರ್ದು. ನಮ್ಮ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ನಾವು ಇರಬೇಕು. ನಮ್ಮ ಹತ್ರ ಏನಿದೆ ಅದನ್ನೇ ಮಾಡಬೇಕು. ಏನೋ ನಮಗೆ ನಮ್ಮ ತಂದೆ ತಾಯಿ ಮೊದಲು ಆವಾಗ ಮಾಡಿದರೆ ನಾವು ಕೂಡ ಒಂದು ರಾಜನಿಗತೆ ಇರ್ಬೋದಾಗಿತ್ತು. ಆದ್ರೆ ಬಟ್ ಇವಾಗ ನಮ್ಮ ಸ್ವಂತ ದುಡ್ಡಲ್ಲಿ ನಮ್ಮ ಇದರಲ್ಲಿ ದುಡಿದು ನಮ್ಮ ಇದರಲ್ಲಿ ನಿಲ್ತವಲ್ಲ, ಅದು ಮಜಾ ಟ್ರಿಲ್ ಬರುತ್ತೆ. ಯಾವುದಲ್ಲ 100% ಬರುತ್ತೆ. ಇದು ನಿಜ, 100% ನಿಜ. ಯಾರಿಗೆಲ್ಲ ಅನಿಸ್ತಿದೆ ಎಲ್ಲರಿಗೂ. ಯಾಕಂದರೆ ಮನೆಯ ಪ್ರಾಬ್ಲಮ್ಮು ಯಾವುದೇ ಒಬ್ಬ ಹುಡುಗನಿಗೆ ಅಂದರೆ ಮನೆಯ ಪ್ರಾಬ್ಲಮ್ ಪ್ರತಿಯೊಬ್ಬ ಹುಡುಗನಿಗೆ ಬರುತ್ತೆ. ಆ ಮನೆಯ ಪ್ರಾಬ್ಲಮ್ ಬಂದಾಗ ಯಾವುದೇ ಒಬ್ಬ ಹುಡುಗಿದ್ರು ಕೂಡ ಅವ್ನು ಎಷ್ಟೇ ಸೋಕೆ ಮಾಡ್ತಾನೆ ಅಂದರೂ ಕೂಡ ಮನೆಯ ಪ್ರಾಬ್ಲಮ್ ಬಂದಾಗ ಸುಮ್ಮನೆ ಆಗಲೇಬೇಕು. ಎಲ್ಲರೂ ಸುಮ್ಮನೆ ಆಗುತ್ತಾರೆ. ಯಾಕಂದರೆ ನಮಗೂ ಸೋಕೆ ಮಾಡೋ ಆ ಬೈಕು ಈ ಬೈಕು, ಆ ಊರು ಈ ಊರು ಅಡ್ಡಾಡೋ ಸೋಕೆ ಮಾಡೋ ಆಸೆ ಇದೆ. ಅದ್ರ ಬಟ್ ಏನು ಮಾಡೋದು, ಮನೆ ಪ್ರಾಬ್ಲಮ್ ನೋಡ್ಬೇಕಲ್ಲ. ಮನೆ ಪ್ರಾಬ್ಲಮ್ ಭುಜದ ಮೇಲೆ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಒಂದು ಹೊತ್ತು ಊಟ ಮಾಡೋದಕ್ಕೆ ಏನು ಕಷ್ಟ ಆಗುತ್ತೆ. ಇರಲಿ,
ನೋಡಿದ್ರಲ್ಲ, ಇದೇ ನೋಡಿ ನಮ್ಮ ಕನ್ನಡ ಟೆಕ್ 2000 ಸೆಟಪ್ ಟೂರ್. ನೋಡಿದ್ರಿ, ಕ್ಲಿಯರಾಗಿ ಅರ್ಥವಾಗಿದೆ, ತೋರಿಸಿದ್ರಿ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ. ಆದಷ್ಟು ನಿಮ್ಮ ಪುಣ್ಯದಿಂದ ನೋಡೋಣ ಮುಂದೆಗಡೆ ಏನಾದರೂ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ನಾನು ಇವತ್ತೊಂದು ಈ ಕನ್ನಡ ಟೆಕ್ 2000 ಸೆಟಪ್ ಟೂರ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಿ. ಹೋಮ್ ಟೂರು, ಸೆಟಪ್ ಟೂರ್ ಅಲ್ಲ, ಹೋಮ್ ಟೂರ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಿ. ನೀವೆಲ್ಲರೂ ಕೂಡ ಕ್ಲಿಯರಾಗಿ ನೋಡಿದಾರೆ ಅನಿಸಿದೆ. ಕ್ಲಿಯರಾಗಿ ನೋಡಿದರೆ ಪ್ಲೀಸ್ ಚಿಕ್ಕದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಇದೆ. ನನಗೆ ಮಾತ್ರ ಖುಷಿ ಆಗ್ತದೆ ಈ ಒಂದು ಹೋಮ್ ಟೂರ್ ಮಾಡಿದ್ದಕ್ಕೆ. ಅದರಲ್ಲಿ ನನಗೆ ತುಂಬ ಎಂಜಾಯ್ ಆಗ್ತದೆ. ಅದರಲ್ಲಿ ವಿಡಿಯೋ ಮಾಡೋದಕ್ಕೆ ಯಾರೂ ಮನೆಯಲ್ಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಏನು ಭಯ ಇಲ್ಲ, ಬಟ್ ಎಲ್ಲರೂ ಒಂದು ಸ್ವಲ್ಪ ಇದ್ದಾರೆ ಗಲಾಟೆ ಮಾತಾಡೋದು ಏನೂ ಕೇಳಿಸಲ್ಲ. ಯಾಕಂದ್ರೆ ತೆಲುಗು ಮಾತಾಡ್ತೀವಿ, ಕನ್ನಡ ಮಾತಾಡಲ್ಲ. ಅವ್ರು ತೆಲುಗು ಮಾತಾಡೋದು ನಿಮ್ಗೆ ಏನು ಕೇಳಿಸಲ್ಲ. ಅದಕ್ಕೋಸ್ಕರ ಇರಲಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಹೇಳ್ತೀನಿ. ಈ ಒಂದು ಇಷ್ಟ ಏನು ಮಾಡ್ಕೊಂಡು ಜಸ್ಟ್ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಜೇನೊಂದು ಮಾತ್ರ ಮತ್ತೆ ಸಿಗ್ತೀನಲ್ಲ ರೀ. ಬಾಯ್.